ನಮಸ್ತೆ ಆದ್ಮೇಲೆ ನಾವು ಟಿ ನರಸೀಪುರ ಮೈಸೂರಿಂದ ಟಿ ನರಸೀಪುರಕ್ಕೆ ಹೋಗೋ ರೋಡಲ್ಲಿ ಮೇಘಲಾಪುರದ ಹತ್ರ ಕುಪ್ಯ ತೋಟದಲ್ಲಿ ಇದ್ದೇವೆ. ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಗೇಟು. ಈಗ ಸುಮಾರು ಒಂದು ಎರಡೂವರೆ ತಿಂಗಳಾಗಿದೆ ತೋಟ. ಹೇಗಿದೆ ಅಂತ ಸ್ವಲ್ಪ ನೋಡ್ಬಿಡಿ. ಎಲ್ಲ ಆ ಕಡೆ ಎಲ್ಲ ಪಪ್ಪಾಯ ಎಲ್ಲ ಬಂದಿದೆ, ಜೆಟ್ರೋಪ ಎಲ್ಲ ಕ್ಲೀನ್ ಆಗಿದೆ, ಲಾವಂಚ ಎಲ್ಲ ಚಿಗುರಿ ಒಂದೆರಡು ಕೊನೆ ಹೊಡೆದಿದೆ. ಹಾಗೆ ಬಾರ್ಡರ್ ಹಾಕಿರುವಂತ ಎಲ್ಲ ನಮ್ಮ ಅರಳು, ಪಪ್ಪಾಯ ಮತ್ತೆ ಹುರುಳಿ ಎಲ್ಲ ಚೆನ್ನಾಗಿ ಬಂದಿದೆ. ಇಲ್ಲಿ ಒಂದು ಸ್ವಲ್ಪ ಈ ಜಾಗವನ್ನ ಹೀಗೆ ನಾವು ಇಲ್ಲಿ ಬಿಟ್ಕೊಂಡಿದ್ದು. ಇದರಲ್ಲಿ ಇವಾಗ ಸ್ವಲ್ಪ ಎಲ್ಲ ನರ್ಸರಿ ಗಿಡಗಳೆಲ್ಲ ಹಾಗೆ ಇದೆ, ಎಲ್ಲ ಹೂವು ಬಂದಿದೆ. ಈ ಕಡೆ ಈ ಜಾಗ ಅಲ್ಲಿ ಖಾಲಿ ಹಾಕಿದ್ದೀವಿ. ಇಲ್ಲಿ ನಾವು ಡಯಸಪೋರಿಯಾ ಉತ್ರಿ ಗೆಣಸನ್ನು ಹಾಕಿರುವಂತ ಜಾಗ ಇದು. ನೆಕ್ಸ್ಟ್ ಇಲ್ಲಿ ಮೊಳಕೆ ಬಂದ್ಮೇಲೆ ಅದು ನಿಮ್ಗೆ ಕಾಣಿಸ್ತೇನೆ. ಇದೆಲ್ಲ ಗ್ಲಿಸಿಡಿಯಾ ನೋಡಿ. ತೆಂಗಿನ ಗಿಡ ಯಾವಾಗಲೂ ಅಷ್ಟೇ ಇಷ್ಟೇ ಚಿಕ್ಕದಾಗಿರ್ಬೇಕು. ತೆಂಗಿನ ಗಿಡ ತುಂಬಾ ಎತ್ತರ ಇರ್ಬೋದು. ಎತ್ತರ ಇದ್ರೆ ಅದು ಗಾಳಿ ಗಿಳಿಗೆ ಆಗಲಿಕ್ಕೆ ಶೇಕ್ ಆಗ್ತದೆ, ಮತ್ತೆ ಒಳ್ಳೆ ಬೆಳವಣಿಗೆ ಆಗುತ್ತೆ. ಚಿಕ್ಕ ಗಿಡ ಇದ್ದಷ್ಟೇ ಬೆಳವಣಿಗೆ ಆಗುತ್ತೆ. ಹಾಗೆ ಗ್ಲಿಸಿಡಿಯಾ ಎಲ್ಲ ಚೆನ್ನಾಗಿ ಎಲ್ಲ ನಡುವಾಗ ಎಲ್ಲ ಇತ್ತು. ಇವಾಗೆಲ್ಲ ನೋಡಿ ಎಲ್ಲ ಕಡೆನೂ ಎಲ್ಲ ಕೊಂಬೆ ಚಿಗುರೆಲ್ಲ ಎಲ್ಲ ಹೊಡೆದಿದೆ, ಚಿಂಗಿ ಹೊಡೆದಿದೆ. ನಮ್ಗೆ ಬೇಕು ಅಂದ್ರೆ ಬೇಕಾದ್ರೆ ನೀವು ಇದನ್ನು ಬೇಕಾದ್ರೆ ಇಷ್ಟು ಕಟ್ ಮಾಡ್ಬೋದು, ತೊಂದ್ರೆ ಏನಿಲ್ಲ. ಅವಾಗ ಅದು ಇನ್ನೂ ಚೆನ್ನಾಗಿ ಬರ್ತದೆ. ಇದನ್ನ ನಾವು ಇನ್ನೇನಿದ್ರು ನಾವು ಮೇ ತಿಂಗಳಲ್ಲಿ ಇದನ್ನ ನಾವು ಮೇ ಜೂನ್ಗೆ ನಾವು ಇದನ್ನ ಕಟ್ ಮಾಡ್ಬೋದು. ಹಾಗೆ ನುಗ್ಗೆನು ಚೆನ್ನಾಗಿ ಬಂದಿದೆ. ಇದ್ರ ಸೆಂಟ್ರಲ್ಲಿ ಇವಾಗ ಇದು ಸೆಣಬು ಹಾಗೆ ಅಗಸೆನು ಬೆಳವಣಿಗೆ ಆಗ್ತಾ ಇದೆ. ಬೆಳವಣಿಗೆ ಸ್ವಲ್ಪ ಅಗಸೆ ಆರಂಭದಲ್ಲಿ ಸ್ವಲ್ಪ ನಿಧಾನ ಬರ್ತದೆ, ಆಮೇಲೆ ಅದು ಒಳ್ಳೆ ವೇಗವನ್ನ ತಗೊಳ್ತದೆ. ಈಗ ರಸ್ತೆ ಜಾಗ, ನಾವು ರಸ್ತೆ ಜಾಗದಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಆಗ್ಲಿ ಅಂತ ಈ ಜಾಗನೆಲ್ಲ ಹೀಗೆ ಸಾಲಾಗಿ ಬಿಟ್ಕೊಂಡಿರ್ತೀವಿ. ಯಾವಾಗ್ಲೂ ಅಷ್ಟೇ, ನೀವು ತಿರುಗಾಡೋ ಜಾಗ ಒಂದು ಬಿಟ್ಟು ಬಾಕಿ ಇರೋ ಜಾಗ ಎಲ್ಲ ಈ ರೀತಿನೇ ನಿಮ್ಗೆ ಎಲ್ಲ ಹಸಿರಾಗಿರ್ಬೇಕು ನೆಲ. ಮೇಯ್ನು ಕೃಷಿಯ ಸೂತ್ರನೇ ಅಷ್ಟೇ. ಸೂರ್ಯನ ಕಿರಣ, ಮಳೆಯ ನೀರು ನೇರವಾಗಿ ಮಣ್ಣಿಗೆ ಬಿಡಬಾರ್ದು, ಎಕ್ಸ್ಪೋಸ್ ಆಗ್ಬಾರ್ದು ಅಂತ ಹೇಳ್ತಾರಲ್ಲ. ಅದಾದ್ರೆ ಭೂಮಿಯಲ್ಲಿರುವಂತ ಜೀವಾಣುಗಳೆಲ್ಲ ನಾಶ ಆಗೋಗ್ತದೆ. ಅದನ್ನ ಡೆವಲಪ್ ಮಾಡೋದು ಬರೀ ಕಷ್ಟ. ಈಗ ನೋಡಿ ಇಲ್ಲಿ ಬಾರ್ಡ್ರಲ್ಲಿ ಹಾಕಿರುವಂತ ನೇರಳೆ ಗಿಡ, ಇದ್ರ ಸುತ್ತ ಇವಾಗ ನಮ್ಗೆ ಹುರುಳಿ ಮುಂದೆ ಮಣ್ಣನ್ನ ಉಳಿಸ್ಬೇಕು. ಮಣ್ಣಿನ ನೀವು ಉಳಿಸ್ಕೊಂಡ್ರೆ ಅಲ್ಲಿ ಯಾವ ಬೆಳೆಯನ್ನು ಯಾವಾಗ ಬೇಕಾದ್ರೂ ಮಾಡ್ಬೋದು. ಮಣ್ಣಿನ ಫಲವತ್ತತೆಗೆ ನಾವು ಮೊದಲನ ಗಮನ ಕೊಡ್ಬೇಕು. ಮಣ್ಣಿನ ಫಲವತ್ತತೆ ಆಯ್ತು ಅಂದ್ರೆ ಆಮೇಲೆ ನೋಡಿ ಇವಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಅಗಸೆಯಲ್ಲಿ ಈ ರೀತಿ ಎಲ್ಲ ಎಲೆಗಳನ್ನೆಲ್ಲ ಕೆಲವು ಹುಳಗಳು ತಿಂತವೆ. ಅವು ತಿಂದು ಹೊಟ್ಟೆ ತುಂಬಿದ್ಮೇಲೆ ಅವು ಬೇರೆದಕ್ಕೆಲ್ಲ ಇರುತ್ತೆ. ಅದರಿಂದ ಈ ಅಗಸೆನ ನಾವು ಗ್ಯಾಸ್ಟ್ರಿಕ್ಗೆ ಮತ್ತೆ ಅನೇಕ ಪ್ರತಿದಿನ ನಿಮ್ಮ ಜೀವನದಲ್ಲಿ ತಿಳ್ಕೊಳ್ಳಿ, ಎಲ್ಲವನ್ನೂ ನೀವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಪ್ರತಿ ಒಂದು ಗಿಡಗಳು, ಪ್ರತಿ ಒಂದು ಕಾಳೆನೂ ಅದರಲ್ಲಿ ಎಲ್ಲ ಔಷಧಿ ಗುಣ ಇರುವಂತದೆ. ಈ ದಿನದಿಂದ ದಿನಕ್ಕೆ ನಾವು ಗಿಡಗಳಲ್ಲಿ ಏನೇನು ಅದನ್ನ ಹೆಚ್ಚಿನ ಪ್ರಭಾವ ಇದೆ ಅನ್ನೋದನ್ನ ನಿಮಗೆ ಹಂತ ಹಂತವಾಗಿ ನಾವು ತಿಳ್ಕೊಂಡ್ಬರ್ತೇವೆ. ಈ ಒಮೆಗಾ 3 ಅನ್ನೋದಕ್ಕೆ ಅನೇಕ ರೀತಿಯ ಜನ ದುಡ್ಡು ಖರ್ಚು ಮಾಡ್ತಾರೆ. ಒಮೆಗಾ 3 ನಿಮ್ಗೆ ಬಹಳ ಈಸಿಯಾಗಿ ಸಿಕ್ಕೋದು ಅಗಸೆ ಎಲೆಯಲ್ಲಿ. ಅಗಸೆ ಎಲೆ ಬಹಳ ಅದ್ಭುತ ನೋಡಿ. ಎಲ್ಲಾ ಕೀಟಗಳಿಗೂ ಗೊತ್ತು, ಅದನ್ನ ತಿಂದು ನಾವು ಬದುಕಬೇಕು ಅಂತ ಗೊತ್ತಿದೆ. ಅದಕ್ಕೆ ಅಗಸೆನೆ ಅವು ಕೆಲವೊಮ್ಮೆ ಜಾಸ್ತಿ ತಿಂತವೆ. ಆಮೇಲೆ ಅದು ತಿಂತದೆ ಅಂತೇಳಿ ಅದು ಹುಳ ಅಂತ ನಾವು ತಿಳ್ಕೊಳಕ್ ಹೋಗ್ಬಾರ್ದು. ಅದು ಪುನಃ ಅದು ಬೆಳವಣಿಗೆ ಆಗ್ತದೆ. ಅಗಸೆ ಯಾವ ರೀತಿ ನಾವು ಹೊಟ್ಟೆಯನ್ನ ಕ್ಲೀನ್ ಮಾಡಕ್ಕೆ ಎಷ್ಟು ಉಪಯೋಗ ಆಗ್ತದೋ, ಮತ್ತೆ ನಮ್ಮ ಇಲ್ಲಿ ಏಕಾದಶಿಗೆ ಉಪವಾಸ ಇದ್ದು ಮರುದಿನ ಬೆಳಿಗ್ಗೆ ಇದ್ರ ಕಷಾಯನೇ ತಿನ್ನೋದು, ಮತ್ತೆ ಅದ್ರ ಪಲ್ಯ ಮಾಡ್ಕೊಂಡು ತಿಂತಾರೆ. ಆಮೇಲೆ ನಿಮ್ಗೆ ದಿನ ನಿಮ್ಮ ಮನೆ ಹತ್ರ ಏನಿಲ್ಲ, ಸುಮ್ನೆ ಒಂದ್ 2 ಗಿಡ ಹಾಕ್ಬಿಟ್ರೆ ಅದು ಎಷ್ಟೋ ಎತ್ತರ ಬರ್ತದೆ. ಅದ್ರ ಹೂವನ್ನು ತುಂಬಾ ಒಳ್ಳೇದು. ಅದ್ರ ಹೂವನ್ನು ಬಳಸ್ಬೋದು, ಎಲೆಯನ್ನ ಬಳಸ್ಬೋದು. ಇದರಲ್ಲಿ 2 ಕಲರ್ ಇದೆ, ಒಂದು ವೈಟ್ ಇದೆ, ಒಂದು ರೆಡ್ ಕಲರ್ ಇದೆ, ಗ್ರೀನ್ ಕಲರ್ ಇದೆ. 3 ಕಲರ್ನ ಇದೆ ಈ ಅಗಸೆಯಲ್ಲಿ. ಅದು ನೆಕ್ಸ್ಟ್ ಒಂದೊಂದೇ ಕಲರ್ನ ನಾವು ನಿಮ್ಗೆ ಪರಿಚಯ ಮಾಡಿಸ್ತೀವಿ. ಈಗ ಸದ್ಯಕ್ಕೆ ನಾವು ನೈಟ್ರೋಜನ್ ಫಿಕ್ಸೇಷನ್ ಅನ್ನೋದು ಒಂದು ಮೂಲ ಉದ್ದೇಶದಿಂದ ಹಾಕೊಂಡಿದೀವಿ. ಆಮೇಲೆ ಇದಕ್ಕೆ ಮುಂದೆ ಪೆಪ್ಪರ್ ಹಾಕ್ಲಿಕ್ಕೂ ನಾವು ಇದನ್ನ ಹಾಕೊಂಡಿದೀವಿ. ಆಮೇಲೆ ಒಮೆಗಾ 3ಗೆ ನೀವು ಎಲ್ಲೂ ಹೋಗೋದು ಬೇಡ, ಎಲ್ಲೂ ಕಷ್ಟಪಡೋದು ಬೇಡ. ಅಗಸೆ ಎಲೆಯನ್ನ ನಿಮ್ಮ ದಿನ ಆಹಾರದಲ್ಲಿ, ನಿಮಗೆ ದಿನ ಹಸಿ ಎಲೆ ಸಿಕ್ಕೋದಿಲ್ಲ ಅಂತ ಹೇಳಿದ್ರೆ ತಗೊಂಡೋಗಿ ಇದನ್ನ ನೀವು ಒಣಗಿಸಿ ಇಟ್ಕೊಳ್ಬಹುದು. ಏನಿಲ್ಲ, ಇದನ್ನ ಕಿತ್ತಿ ಇಟ್ಬಿಟ್ರೆ ನಿಮ್ಮ ಮನೇಲಿ ಕೊರಬೇವಿನ ಸೊಪ್ಪನ್ನ ಇಟ್ರೆ ಹೆಂಗೆ ಅದು ಒಣಗೋಗ್ಬಿಡ್ತು, ಅದೇ ರೀತಿ ಇದು ಒಣಗೋಗ್ತದೆ. ಆ ಒಣಗೋಗಿಂದ ಬೇಕಾದ್ರೆ ಪುಡಿ ಮಾಡಿ ಅಥವಾ ಮಿಕ್ಸಿಗೆ ಹಾಕೊಂಡು ಅದನ್ನ ನೀವು ಸಂಗ್ರಹಿಸಿ ಇಟ್ಕೊಂಡು ಪ್ರತಿದಿನ ಸಾಂಬಾರ್ ಮಾಡುವಾಗ 1 ಟೀ ಸ್ಪೂನ್ ಅದಕ್ಕೆ ಪೌಡರ್ ಹಾಕಿ ಸಾಕು. ಪಲ್ಯನೇ ಮಾಡಿ, ಸಾಂಬಾರೇ ಮಾಡಿ, ಏನೇ ಮಾಡಿ, ಅಥವಾ ನೀವೇನಾದ್ರೂ ಈ ಬಿಸಿಬೇಳೆ ಬಾತು, ಏನೇ ಒಂದು ಚಿತ್ರಾನ್ನ, ಏನೇ ಒಂದು ಮಾಡಿದ್ರು 1 ಟೀ ಸ್ಪೂನ್ ಅಷ್ಟು ಈ ಪೌಡರ್ನ ಬಳಸ್ಕೊಳ್ಳಿ. ಇದು ಗ್ಯಾಸ್ಟ್ರಿಕ್ ಅನ್ನು ಕ್ಲೀನ್ ಮಾಡ್ತದೆ.
ಆಮೇಲೆ ಒಮೆಗಾ 3 ನಮ್ಮ ದೇಹಕ್ಕೆ ಬೇಕಾದಷ್ಟು ಒಮೆಗಾ 3 ನಿಮ್ಗೆ ಅಗಸೆಯಲ್ಲಿ ಸಿಗ್ತದೆ. ಅದರಿಂದ ಅಗಸೆಯನ್ನ ನೀವು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಅಗಸೆ ಒಂದು ಇಲ್ಲ ಅಂತ ಹೇಳಿದ್ರೆ ಆ ಅಡಿಗೆನೆ ಏನು ಪರಿಪೂರ್ಣ ಅಲ್ಲ ಅಂತ. ಅದಕ್ಕೆ ಕೃಷ್ಣ ಒಂದ್ ಕಡೆ ಹೇಳ್ತಾರೆ, ಅರ್ಜುನನಿಗೆ ಊಟದ ವ್ಯವಸ್ಥೆ ಮಾಡಕ್ಕೆ ಹೇಳ್ತಾರೆ. ಎಲ್ಲಾ ಊಟದ ವ್ಯವಸ್ಥೆ ಮಾಡಿ ಎಲ್ಲಾ ಕೇಳಿದಾಗ ಅಲ್ಲಿ ಅಗಸೆ ಇರೋದಿಲ್ಲ. ಆಗ ಕೃಷ್ಣ ಹೇಳ್ತಾರೆ ಅರ್ಜುನನಿಗೆ, ನೋಡಪ್ಪ, ಅಗಸೆ ಇಲ್ಲ ಅಂತ ಹೇಳಿದ್ರೆ ಅದು ಊಟ ಪರಿಪೂರ್ಣವೇ ಅಲ್ಲ ಅಂದ್ಬಿಟ್ಟು. ಹಾಗೆ ನಿಮ್ಮ ಪ್ರತಿದಿನ ನಿಮ್ಮ ಆಹಾರದಲ್ಲಿ ಅಗಸೆ ಎಲೆ ಬಳಸಿ. ನಿಮ್ಗೆ ಸಿಟಿಲಿರೋರ್ಗು ಬೆಂಗಳೂರು ಮೈಸೂರಿನವರಿಗೆ ದಿನ ಎಲೆ ಸಿಕ್ಕೋದಿಲ್ಲ ಅಂತ ಹೇಳಿದ್ರೆ ಅದ್ರ ಪೌಡರ್ನ ಮಾಡಿ ಇಟ್ಕೊಂಡು ನೀವು ಪೌಡರ್ನ ಬಳಸಿ. ತುಂಬಾ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಅಗಸೆನ ಬಳಸಿದ್ರೆ ಅಭ್ಯಾಸ ಮಾಡಿ. ಹಾಗೆ ಈ ರೀತಿ ಈ ಕಳೆ ಇದು ಸುತ್ತ ಈ ತರ ಕಳೆ ಇರ್ಬೇಕು. ಆಮೇಲೆ ನಿಮ್ಗೆ ಏನಾಗ್ತದೆ, ಮಳೆಗಾಲ ಎಲ್ಲ ಶುರು ಆಗಿ ಜೂನ್ ಜುಲೈಗೆಲ್ಲ ಮಳೆಗಾಲ ಶುರು ಆದಾಗ ನಾವು ಬೇಕಾದ್ರೆ ಒಂದು ಅರ್ಧ ಅಡಿ ಬಿಟ್ಬಿಟ್ಟು ಅದನ್ನ ಕ್ಲೀನ್ ಆಗಿ ನಾವು ಕಟ್ ಮಾಡ್ಕೊಂಡು ಹೋಗ್ಬೋದು. ಹೀಗೆ ಒಂದೊಂದು ಕೆಲಸಗಳು ನಡ್ಕೊಂಡು ಹೋಗ್ತಾ ಇದೆ. ಇದ್ರ ಮಧ್ಯದಲ್ಲಿ ಕಾಡು ತರಾನೇ ಇರಬೇಕು. ನೆಲ ಎಲ್ಲ ಸಂಪೂರ್ಣ ಲಾಲ್ ಬಾಗ್ ತರ ಕೆಂಪು ಮಾಡ್ಕೋಬಾರ್ದು. ಈ ರೀತಿ ಇದ್ದಾಗ ಅಗಸೆ, ಗ್ಲಿಸಿರಿಯ, ನುಗ್ಗೆ, ಈಗ ತೆಂಗಿನ ಗಿಡ ಇದು ಬಾಡಿಗೆ ಇದು ಬರ್ತಾ ಇದೆ ಮೇಲೆ. ಅದ್ರ ಮಧ್ಯದಲ್ಲಿ 2 ತೆಂಗಿನ ಗಿಡದ ಮಧ್ಯದಲ್ಲಿ ರಸ್ತೆ ಇದೆ. ಈಗ ನಾವು ಹೋಗ್ತಾ ಇರೋದು ಇದು ರಸ್ತೆ. ನಾಳೆಗೆ ನಿಮ್ಗೆ ಏನಾದ್ರು ರಸ್ತೆ ಪರ್ಮನೆಂಟ್ ಆಗಿ ಮಾಡ್ಕೋಬೇಕಂದ್ರೆ ಈ ಗಿಡಗಳೆಲ್ಲ ತೆಗೆದ್ಬಿಟ್ರೆ ಕ್ಲೀನ್ ಆಗಿ ಇಲ್ಲಿ ಗಾಡಿ ಓಡಾಡಕ್ಕೆ ರಸ್ತೆ ಆಗುತ್ತೆ. ಅಲ್ಲಿವರೆಗೂ ಇಲ್ಲಿ ಕಳೆ ಬೆಳೆ ಇಲ್ಲಿ ಬರ್ತಾ ಇರ್ಬೇಕು, ಅದು ಬೆಳೀತಾ ಇರ್ಬೇಕು. ಬೇರೆ ಬೇರೆ ಈಗ ನಮ್ಗೆ ಈ ಹೂಗಳೆಲ್ಲ ಇದು ಮತ್ತೆ ಇನ್ನು ನೆಕ್ಸ್ಟ್ ಚೆಂಡು ಹೂವ ಒಂದು ನಾವು ವ್ಯವಸ್ಥೆ ಮಾಡ್ಬೇಕಿಲ್ಲಿ. ಚೆಂಡು ಹೂವನು ಅಷ್ಟೇ. ಎಲ್ಲಾ ರೀತಿಯ ಹೂಗಳಿದ್ದಾಗ ಎಲ್ಲ ಕೀಟಗಳಿಗೆ, ಪಕ್ಷಿಗಳಿಗೆ ಅದೊಂದು ಆಕರ್ಷಣೆ ಆಗ್ತದೆ. ಅದರಿಂದ ನಾವು ಯಾವಾಗಲೂ ನಮ್ಮ ಜಮೀನಿನಲ್ಲಿ ಎಷ್ಟು ಕಳೆಯನ್ನು ಇಟ್ಕೊಂಡು ಆ ಕಳೆಯಲ್ಲೇ ಬೇರೆ ಬೇರೆ ತರ ಹೂವು ಬರೋದನ್ನು ನಾವು ಇಲ್ಲಿ ಇಟ್ಕೊಂಡಾಗ ನಾವು ಕೃಷಿಯಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಭೂಮಿ ಉಳಿಬೇಕು, ಅದು ಬಹಳ ಮುಖ್ಯ. ಮಣ್ಣು ಉಳಿದ್ರೆ ಮಾತ್ರ. ನೋಡಿ, ಇಲ್ಲಿ ಭೂಮಿ ಕೆಲವು ಕಡೆ ಏನಾಗ್ತಂದ್ರೆ ಈ ಮಣ್ಣನ್ನ ಇವರು ಜಮೀನ ಲೆವೆಲ್ ಮಾಡುವಾಗ ಆ ಕಡೆ ಈ ಕಡೆಗೆಲ್ಲ ತಳ್ಳಿ ಬಿಟ್ಟಿದೆ. ಆ ತಳ್ಳಿ ಬಿಟ್ಟಾಗ ಕೆಲವು ಕಡೆಗೆ ಮಣ್ಣಿನ ಫಲವತ್ತತೆ ಎಲ್ಲ ಎಕ್ಸ್ಚೇಂಜ್ ಆಗಿರ್ತದೆ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಅಗಸೆ ಅಲ್ಲಿ ನೋಡಿ ಎಲ್ಲ ಒಂದೇ ದಿನ ಹಾಕಿದ ಅಗಸೆ. ಆಗ್ಲೇ ಈ ಅಗಸೆ ಈ ಹೈಟ್ ಬಂದಿದೆ. ಒಂದು 5 ಅಡಿ ಹೈಟ್ ಅಲ್ಲಿ ಅಗಸೆ ಇದೆ. ಇದು ಬಹಳ ಬೇಗ ಮೇಲೆ ಹೋಗುತ್ತೆ. ಅಲ್ಲಿ ಹೋದಾಗ ನಮ್ಗೆ ಈ ಗಿಡಗಳಿಂದ ಯಾವುದೇ ಒಂದು ತೊಂದರೆನಾಗೋದಿಲ್ಲ. ಇಲ್ಲಿ ಅಗಸೆದು ಒಳ್ಳೆ ಚೆನ್ನಾಗಿ ಬೆಳವಣಿಗೆ ಇದೆ. ಈಗ ಸೆಣಬು ಅಷ್ಟೇ, ಈ ಸೆಣಬುನು ಇಲ್ಲಿ ಬೆಳೀತಾ ಇದೆ. ಈಗ ನುಗ್ಗೆ ಇದು 2 ಅಡಿ ಬಂದ್ಮೇಲೆ ನಾವೇನ್ ಮಾಡ್ಬೇಕು, ನುಗ್ಗೆಯನ್ನ ಈ ರೀತಿ ತುದಿಯನ್ನ ಕಟ್ ಮಾಡ್ಬಿಡ್ಬೇಕು. ಈ ರೀತಿ ತುದಿಯನ್ನ ಕಟ್ ಮಾಡ್ಕೊಂಡ್ಬಿಟ್ಟಾಗ ನಮ್ಗೆ ಕ್ಲೀನ್ ಆಗಿ ಅದು ಒಳ್ಳೆ ಕೌಲು ಹೊಡಿತದೆ. ಕೌಲು ಹೊಡೆದಾಗ ನಮ್ಗೆ ಒಳ್ಳೆ ಕಾಯಿ ಕೈಗೆ ಸಿಕ್ಕುತ್ತೆ. ಅದಕ್ಕೆ ನಾವು ಹೇಳೋದು ಯಾವಾಗ್ಲೂ ನಾವು ನುಗ್ಗೆಯನ್ನ 2 ಅಡಿಲಿ ಕಟ್ ಮಾಡ್ಬಿಟ್ರೆ ಅದು ಒಳ್ಳೆ ಚೆನ್ನಾಗಿ ಅದು ಕೊಂಬೆ ಹೊಡಿತದೆ. ಕೆಲವರು 1 ಅಡಿ ಕಟ್ ಮಾಡೋದಿರ್ತಾರೆ. ಅಂತೂ 2 ಅಡಿ ಕಟ್ ಮಾಡಿದ್ರು ಸಾಕು. ನೀವು 2 ಅಡಿಗೆ ಕಟ್ ಮಾಡಿ. ಇದನ್ನು ಅಷ್ಟೇ ಒಣಗಿಸಿ ಇಟ್ಕೊಳ್ಬಹುದು. ಮತ್ತೆ ಇದನ್ನ ದಿನ ನೀವು ಸಾಂಬಾರು ಬಳಸ್ಬೋದು. ಯಾವ್ದ್ಯಾವ್ದೋ ಇವತ್ತಿನ ಆರೋಗ್ಯದ ಸಮಸ್ಯೆಗೆ ನಮ್ಮಲ್ಲೇ ಇದೆ. ಭೂಮಿ ಮೇಲೆ ಎಷ್ಟು ಆರೋಗ್ಯದ ಸಮಸ್ಯೆ ಇದೆಯೋ ಅಷ್ಟೇ ಪರಿಹಾರ ಇಲ್ಲಿ ಭೂಮಿ ಮೇಲೇನೆ ಇದೆ. ಅದಕ್ಕೆ ನಾವು ಗಿಡ ಮರಗಳನ್ನೆಲ್ಲ ಪರಿಚಯ ಮಾಡಿಕೊಂಡು ಅವುಗಳೆಲ್ಲವನ್ನು ನಮ್ಮ ಪ್ರತಿನಿತ್ಯದ ಆಹಾರದಲ್ಲಿ ನಾವು ಅದನ್ನೇನ್ ಮಾಡಬೇಕು, ಅದನ್ನ ಬಳಸ್ತಾ ಹೋಗ್ಬೇಕು. ಅದನ್ನ ಬಳಸ್ತಾ ಹೋದಾಗ ನಮಗೆ ನಮ್ಮ ಆಹಾರನೂ ಪರಿಪೂರ್ಣವಾದ ಆಹಾರವನ್ನು ನಮ್ಮ ದೇಹಕ್ಕೆ ಕೊಡ್ಬೋದು. ಮತ್ತೆ ಎರಡನೇದು, ನಮಗೆ ಬರುವಂತ ಆರೋಗ್ಯದ ಸಮಸ್ಯೆಯನ್ನು ನಾವು ಅದನ್ನ ಸರಿ ಮಾಡ್ಕೋಬಹುದು. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ. ಇಲ್ಲಿ ನುಗ್ಗೆ ಇವಾಗ ಈ ತರ ಬಂದಿದೆ. ನಿಮ್ ಜಮೀನಲ್ಲಿ ಒಂದ್ ರೌಂಡ್ ತಿರ್ಗಾಡ್ಕೊಂಡು ಬಂದ್ರೆ ನಿಮ್ಗೆ ಬೆಳಿಗ್ಗೆ ತಿರ್ಗಾಡ್ಕೊಂಡು ಬಂದ್ರೆ ಮಧ್ಯಾಹ್ನದ ಸಾಂಬಾರ್ಗೆ ಆಗ್ಬೇಕು, ಮಧ್ಯಾಹ್ನ ತಿರ್ಗಾಡ್ಕೊಂಡು ಬಂದ್ರೆ ರಾತ್ರಿ ಅಡಿಗೆಗೆ ನಿಮ್ಗೆ ಅಲ್ಲಿ ತರಕಾರಿ, ಸೊಪ್ಪು ಏನೋ ಒಂದು ಸಿಕ್ಬೇಕಲ್ಲಿ. ಅವಾಗ ಅದು ನಿಮ್ಗೆ ಬೇಕಾಗಿತ್ತು ಅಲ್ಲಿ ಲಭಿಸ್ತಾ ಇದೆ ಅಂತ. ನೋಡಿ, ಈ ರೀತಿ ನಾವು ಕಟ್ ಮಾಡ್ಕೊಂಡ್ರಿ. ಈ ರೀತಿ ಕಟ್ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ನಮ್ಗೆ ಕುಡಿ ಹೊಡಿತದೆ. ಕುಡಿ ಹೊಡಿಯೋದು ಅಂತ ಹೇಳ್ತಾರೆ. ಆಗ ನಾವು ಮೇಲ್ಗಡೆ ತುದಿ ಕಟ್ ಮಾಡ್ತಾ ಇದ್ರೆ ಏನ್ ಮಾಡಿದ್ರೆ ಗಿಡ ತುಂಬಾ ಹೈಟ್ ಹೋಗ್ಬಿಡ್ತದೆ. ಹೈಟ್ ಹೋಗ್ಬಿಟ್ಟಾಗ ಅದು ಅಷ್ಟು ನಮ್ಗೆ ಪ್ರಯೋಜನಕ್ಕೆ ಬರಲ್ಲ. ಕಾಯಿ ಬಂದಾಗೆಲ್ಲ ಕೀಳ್ಬೇಕಾದ್ರೆ ಭಾರಿ ಕಷ್ಟ ಪಡ್ಬೇಕಾಗ್ತದೆ. ನೀವು ನೋಡಿ, ಈ ರೀತಿ 2 ಅಡಿಗೆ 2 ಅಡಿ ಈ ಲೆಕ್ಕ ಇಟ್ಕೊಂಡ್ಬಿಡಿ. 2 ಅಡಿ 3 ಅಡಿಗೆಲ್ಲ ನಾವು ಇದನ್ನ ಕಟ್ ಮಾಡ್ಬಿಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಎಂತ ಒಂದು ಅದ್ಭುತವಾದ ಸೊಪ್ಪು. ಯಾವುದೇ ಒಂದು ಕೆಮಿಕಲ್ ಇಲ್ದೇನೆ ನಾವು ಬಳಸಿದಂತ ಆಹಾರವನ್ನ ನಾವು ಬೆಳಿಬೇಕು. ಅದಕ್ಕೆ ನಾನು ಹೇಳೋದು, ಪ್ರತಿಯೊಬ್ರು ಜಮೀನನ್ನು ಕೊಂಡ್ಕೊಳ್ಳಿ. ಯಾಕೆಂದ್ರೆ ಇವತ್ತು ಜಮೀನು ನಿಮ್ಮನ್ನ ಮುಂದೆ ಉಳಿಸ್ತದೆ. ಅದು ಮುಂದಿನ ದಿನಗಳಲ್ಲಿ ನಾನು ಹೇಳಿದ ಎಲ್ಲಾ ವಿಡಿಯೋಗಳು ನಿಮ್ಗೆ ರಿಪೀಟ್ ಆಗ್ತದೆ. ಭೂಮಿ ಮೇಲೆ ಏನೇನೋ ಎಲ್ಲವೂ ಒಂದೊಂದು ವಿಜ್ಞಾನ, ತಂತ್ರಜ್ಞಾನ ಅಂತೆಲ್ಲ ಬಂದು ಎಲ್ಲ ಒಂದು ಬಿದ್ದೋಗ್ತಾ ಇದೆ. ಆದ್ರೆ ಈಗ
ನಮ್ಗೆ ಉಳಿಯೋದು ಒಂದೇ ಏನಂದ್ರೆ ನಮ್ಮ ಹಳೆಯ ಪೂರ್ವಿಕರು ಏನ್ ಮಾಡ್ತಾ ಇದ್ರು, ಕೃಷಿಯಲ್ಲಿ ನಮ್ಮ ಸೌದೆ ಒಲೆ ನಾವೆಲ್ಲರೂ ವಾಪಸ್ ಬರ್ತಾ ಇದೀವಿ ಈಗ. ನೀವು ಬರದೇ ಇದ್ರು ಪ್ರಕೃತಿ ನಿಮ್ಮನ್ನ ಎಳ್ಕೊಂಡ್ ಬರ್ತದೆ. ನೀವು ಪ್ರಕೃತಿಯ ಮೇಲೆ ಎಷ್ಟೇ ದೌರ್ಜನ್ಯ ಮಾಡಿದ್ರು ಪ್ರಕೃತಿ ಅದನ್ನ ನೋಡ್ತಾ ಇರ್ತದೆ. ಅದಕ್ಕೆ ಯಾವಾಗ ಸರಿಪಡಿಸ್ಕೊಳ್ಬೇಕು ಅಂತ ಅದು ಗೊತ್ತಿದೆ. ನೀವೇನು ಅದಕ್ಕೇನು ಏನ್ ಹೇಳ್ಕೊಡ್ಬೇಕಂತ ಏನಿಲ್ಲ. ಕೆಲವೊಮ್ಮೆ ನಮ್ಗೆ ಏನು ಅನ್ಸುತ್ತೆ ಅಂದ್ರೆ ಈ ಹೋರಾಟ ಗಿರಾಟ ಎಲ್ಲ ಏನೋ ಅಂತದೇನು ನಮ್ಗೆ ಏನು